ಬಾನು ಮುಷ್ತಾಕ್ ಅವರನ್ನ ವಿರೋಧಿಸೋದಕ್ಕೆ ಅವರ ಧರ್ಮ ಕಾರಣವಲ್ಲ, ಅವರ ಧೋರಣೆ ಕಾರಣ. ಮಹಿಷ ದಸರಾ ಉದ್ಘಾಟನೆಗೂ ಬಾನು ಮುಷ್ತಾಕ್ ಅವರನ್ನೇ ಆಹ್ವಾನಿಸಬೇಕು ಅನ್ನೋ ಚರ್ಚೆಗಳು ನಡೆದಿತ್ತಂತೆ. ಅವತ್ತು ಮಹಿಷ ದಸರಾಗೆ ಬೆಂಬಲವನ್ನ ನೀಡಿದಂತಹ ಬಾನು ಮುಷ್ತಾಕ್ ಇವತ್ತು ಚಾಮುಂಡಿ ದೇವಿಯೇ ನನ್ನನ್ನ ಕರೆಸಿಕೊಂಡಿದ್ದಾಳೆ ಅಂತ ಹೇಳ್ತಾ ಇರೋದು ಯಾಕೆ? ಪ್ರಗತಿಪರರ ವಲಯದಲ್ಲೂ ಬಾನು ಮುಷ್ತಾಕ್ ನಡೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಚಾಮುಂಡಿ ದೇವಿಯ ಪೂಜೆಯನ್ನ ಮಾಡೋದು ಧರ್ಮ ವಿರೋಧಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಲ ಮುಸ್ಲಿಂ ವಿದ್ವಾಂಸರು. ಬಾನು ಮುಷ್ತಾಕ್ ಅವರು ಹೇಗೆ ದಸರಾವನ್ನ ಉದ್ಘಾಟಿಸ್ತಾರೆ ಅನ್ನುವಂತಹ ಕುತೂಹಲ ಈಗ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ನಮಸ್ಕಾರ. ಬಾನು ಮುಷ್ತಾಕ್ ಈ ಹೆಸರಂತೂ ಈಗ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದೆ. ಬಾನು ಮುಷ್ತಾಕ್ ಅವರು ಬೂಕರ್ ಪ್ರಶಸ್ತಿ ವಿಜೇತ ಸಾಹಿತಿ, ಕನ್ನಡದ ಹೆಮ್ಮೆ, ಇದೆಲ್ಲ ಓಕೆ. ಆದ್ರೆ ಇವರು ದಸರಾ ಉದ್ಘಾಟನೆಗೆ ಈಗ ವಿರೋಧ ವ್ಯಕ್ತ ಆಗ್ತಿರೋದು ಯಾಕೆ? ಈ ವಿರೋಧಕ್ಕೆ ಕಾರಣ ಅವರ ಧರ್ಮ ಅಲ್ಲ, ಬದಲಾಗಿ ಅವರ ಧೋರಣೆ ಅಂತ ಅವರ ವಿರೋಧಿಗಳೇ ಹೇಳ್ತಾ ಇದ್ದಾರೆ. 2023ರಲ್ಲಿ ಬಾನು ಮುಷ್ತಾಕ್ ಅವರು ಒಂದು ಕಾರ್ಯಕ್ರಮದಲ್ಲಿ ನೀಡಿದಂತಹ ಹೇಳಿಕೆ ಈ ವಿರೋಧಕ್ಕೆ ಕಾರಣ ಅನ್ನೋದು ನಾನು ಬಿಡಿಸಿ ಹೇಳಬೇಕಾಗಿಲ್ಲ. ಆ ವಿಡಿಯೋವನ್ನ ನೀವು ಕೂಡ ನೋಡಿರ್ತೀರಾ. ನೋಡಿಲ್ಲ ಅಂದ್ರೆ ಮತ್ತೊಂದ್ಸಲ ನೋಡಿ. ಕನ್ನಡವನ್ನ ಭಾಷೆಯಾಗಿ ಬೆಳೀಲಿಕ್ಕೆ, ಕನ್ನಡವನ್ನ ಭಾಷೆಯಾಗಿ ಬಾನು ಮುಷ್ತಾಕ್ ಮಾತಾಡಲಿಕ್ಕೆ, ಆಕೆಯ ಮನೆಯವರು ಮಾತಾಡಲಿಕ್ಕೆ ನೀವು ಅವಕಾಶನೇ ಕೊಡಲಿಲ್ಲ. ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡಿಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನು ನೋಡಬೇಕು? ನಾನು ಹೇಗೆ ಇನ್ವಾಲ್ವ್ ಆಗಬೇಕು? ನನ್ನ ಹೊರಗಟ್ಟುವಿಕೆ ಇವತ್ತಿಂದ ಅಲ್ಲ, ಯಾವತ್ತಿನಿಂದಲೋ ಆರಂಭ ಆಯಿತು, ಇವತ್ತು ಪೂರ್ಣಗೊಳ್ತಾ ಇದೆ ಅಷ್ಟೇ. ಇಲ್ಲಿ ಬಾನು ಮುಷ್ತಾಕ್ ಅವರು ವಿರೋಧಿಸ್ತಾ ಇರೋದು ಹಿಂದೂ ಧರ್ಮದ ಮೂಲ ಪರಿಕಲ್ಪನೆಯನ್ನ. ಇದು ಅವರ ಇಂಟಾಲರೆನ್ಸ್ ಅನ್ನ ತೋರಿಸುತ್ತೆ. ಸೋ ಕಾಲ್ಡ್ ಜಾತ್ಯತೀತ ಮನಸ್ಕರೆಲ್ಲರೂ ಕೂಡ ಹಿಂದೂಗಳಿಗೆ ಹೇಳುವಂತಹ ಒಂದೇ ಒಂದು ಪಾಠ ಅಂದ್ರೆ ಅದು ಪರಧರ್ಮ ಸಹಿಷ್ಣುತೆ. ಆದ್ರೆ ಇಲ್ಲಿ ಬಾನು ಮುಷ್ತಾಕ್ ಅವರು ಮಾಡ್ತಾ ಇರೋದೇನು? ಅವರ ಈ ಮನಸ್ಥಿತಿ ಇದೆಯಲ್ವಾ, ಇದು ಸಂಕುಚಿತ ಮನಸ್ಥಿತಿ ಅಲ್ವಾ? ತಾಯಿ ಅಂದ್ರೆ ಕೇವಲ ಹೆತ್ತವಳು ಅನ್ನೋದು ಪಾಶ್ಚಿಮಾತ್ಯರ ಕಲ್ಪನೆ. ಅದೇ ತಾಯಿ ಅಂದ್ರೆ ದೇವರು ಅನ್ನುವಂಥದ್ದು ಭಾರತೀಯರ ಪರಿಕಲ್ಪನೆ. ನಮಗೆ ಭೂಮಿಯೂ ತಾಯೇ, ನದಿಯೂ ತಾಯೇ, ಗೋವೂ ತಾಯೇ, ಮರವೂ ತಾಯೇ. ನಮ್ಮನ್ನು ಸಲಹುವ ಎಲ್ಲರನ್ನೂ ನಾವು ತಾಯಿ ಅಂತಲೇ ಪರಿಗಣಿಸ್ತೇವೆ. ತಾಯಿಯನ್ನ ದೇವರು ಅಂತ ಆರಾಧಿಸ್ತೇವೆ. ಇನ್ನು ಭಾಷೆಯ ವಿಚಾರಕ್ಕೆ ಬಂದರೂ ಅಷ್ಟೇ. ನಮ್ಮ ಬದುಕಿಗೊಂದು ದಿಕ್ಕು ತೋರಿಸುವಂತಹ ಭಾಷೆಯನ್ನ ನಾವು ತಾಯಿ ಅಂತಲೇ ಪರಿಗಣಿಸ್ತೇವೆ. ಭಾರತೀಯರದ್ದು ಎಂಥ ಉದಾತ್ತ ಚಿಂತನೆ ಅಲ್ವಾ? ಈ ಮನಸ್ಥಿತಿಯನ್ನ ಒಪ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಅಂದ್ರೆ, ಇದನ್ನ ಸಹಿಸೋದಕ್ಕಾಗ್ಲಿಲ್ಲ ಅಂದ್ರೆ ಅವರ ಮನಸ್ಥಿತಿಯನ್ನ ಒಪ್ಕೊಳ್ಳೋದಕ್ಕೆ ಹೇಗಾದ್ರೂ ಸಾಧ್ಯ? ಓಕೆ, ಈಗ ಅವರ ಚಿಂತನೆ ಬದಲಾಗಿರಬಹುದು. ಹಾಗಾಗಿ ತಾಯಿ ಚಾಮುಂಡಿನೇ ನನ್ನನ್ನ ಕರೆಸಿಕೊಂಡಿದ್ದಾಳೆ ಅಂತ ಅವರು ಹೇಳಿರಬಹುದು. ಇದು ನಿಜಾನೇ ಆಗಿದ್ರೆ ಹಿಂದಿನ ಮನೋಭಾವವನ್ನ ನಾನು ಬದಲಾಯಿಸಿಕೊಂಡಿದ್ದೇನೆ, ನಾನು ಬದಲಾಗಿದ್ದೇನೆ ಅಂತ ಅವರಿಗೆ ಹೇಳಬಹುದಿತ್ತಲ್ವಾ? ಯಾಕೆ ಹೇಳಲಿಲ್ಲ? ವಿಪರ್ಯಾಸ ನೋಡಿ. ದಸರಾಗೆ ಪ್ರತಿಯಾಗಿ ಆಚರಿಸುವಂತಹ ಮಹಿಷ ದಸರಾಗೆ ಬಾನು ಮುಷ್ತಾಕ್ ಅವರನ್ನೇ ಆಹ್ವಾನಿಸಬೇಕು ಅನ್ನೋ ಚರ್ಚೆಗಳು ಕೂಡ ನಡೆದಿತ್ತಂತೆ. ಯಾಕಂದ್ರೆ ಈ ಹಿಂದೆ ಮಹಿಷ ದಸರಾಗೆ ಬಾನು ಮುಷ್ತಾಕ್ ಅವರು ಬೆಂಬಲವನ್ನೂ ನೀಡಿದ್ರಂತೆ. ಮಹಿಷ ದಸರಾವನ್ನ ಬೆಂಬಲಿಸಿದ್ದ ಬಾನು ಮುಷ್ತಾಕ್ ಅವರಿಗೆ ಈ ಬಾರಿ ಏನಾಯಿತು? ಯಾಕಾಗಿ ಅವರು ತಾಯಿ ಚಾಮುಂಡಿನೇ ನನ್ನನ್ನ ಕರೆಸಿಕೊಳ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ? ಇಲ್ಲಿ ವಿಚಿತ್ರ ಏನಂದ್ರೆ, ಮಹಿಷ ದಸರಾ ಸಂಘಟಕರಿಗೆ ಒಂದ್ ರೀತಿ ಶಾಕ್ ನೀಡಿದೆ ಬಾನು ಮುಷ್ತಾಕ್ ಅವರ ಈ ಹೇಳಿಕೆ. ಇನ್ನು ಪ್ರಗತಿಪರರ ವಲಯದಲ್ಲೂ ಬಾನು ಮುಷ್ತಾಕ್ ಅವರ ನಡೆಗೆ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣ ಅವರ ಧರ್ಮ ಅಲ್ಲ, ಅವರ ಧೋರಣೆ. ಕನ್ನಡ ಭಾಷೆಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಿದ್ದು ನಾನೇ ಅಂತ ಬಾನು ಮುಷ್ತಾಕ್ ಅವರು ಮಾತಾಡ್ತಿದ್ದಾರಂತೆ. ಈ ಮೂಲಕವಾಗಿ ಬಾನು ಮುಷ್ತಾಕ್ ಅವರು ಕನ್ನಡದ ಶ್ರೇಷ್ಠ ಸಾಹಿತಿಗಳಿಗೆ ಅವಮಾನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗ ಪ್ರಗತಿಪರರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇತ್ತೀಚಿನ ಸಮಾರಂಭವೊಂದರಲ್ಲಿ ಬಾನು ಮುಷ್ತಾಕ್ ಅವರು ಅನುವಾದಕಿ ದೀಪಾ ಬಸ್ತಿ ಅವರಿಗೂ ಅಗೌರವ ತೋರುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೂಕರ್ ಪ್ರಶಸ್ತಿ ಬಂದಿದ್ದಕ್ಕೆ ಅನುವಾದಕರು ಮುಖ್ಯ ಅಲ್ಲ, ನಮ್ಮ ಕೃತಿಯೇ ಮುಖ್ಯ ಅನ್ನುವ ಧೋರಣೆಯನ್ನ ಬಾನು ಮುಷ್ತಾಕ್ ಅವರು ತೋರಿದ್ದಾರೆ ಅಂತಲೂ ಹೇಳಲಾಗ್ತಾ ಇದೆ. ಬಾನು ಮುಷ್ತಾಕ್ ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನಾಡಿದ್ದಂತಹ ಅನೇಕ ಪ್ರಗತಿಪರರಿಗೆ ಈಗ ಇರುಸು ಮುರುಸು ಉಂಟಾಗಿದೆಯಂತೆ.
ಬೂಕರ್ ಪ್ರಶಸ್ತಿ ಬಾನು ಮುಷ್ತಾಕ್ ಅವರ ತಲೆಗೇರಿದ್ಯಾ ಅನ್ನುವಂತಹ ಮಾತುಗಳು ಕೂಡ ಈಗ ಪ್ರಗತಿಪರರ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಂದ್ ಕಡೆಯಲ್ಲಿ ಬಾನು ಮುಷ್ತಾಕ್ ಅವರ ಹಳೆಯ ಧೋರಣೆಗಳು ಈಗ ವಿರೋಧವನ್ನ ಎದುರಿಸ್ತಾ ಇದ್ರೆ, ಇನ್ನೊಂದು ಕಡೆ ಅವರ ನಡೆ ಸಾಹಿತ್ಯಿಕ ವಲಯದಲ್ಲೇ ಅಸಮಾಧಾನಕ್ಕೆ ಕಾರಣ ಆಗಿದೆ. ಮತ್ತೊಂದು ಕಡೆ ಬಾನು ಮುಷ್ತಾಕ್ ಅವರು ಚಾಮುಂಡಿ ದೇವಿಯ ಪೂಜೆಯನ್ನ ಮಾಡೋದು ಅದು ಧರ್ಮ ವಿರೋಧ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕೆಲ ಮುಸ್ಲಿಂ ವಿದ್ವಾಂಸರು. ಇದೆಲ್ಲದರ ನಡುವೆ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ. ಅಂದು ಅವರು ದಸರಾವನ್ನ ಯಾವ ರೀತಿಯಾಗಿ ಉದ್ಘಾಟಿಸ್ತಾರೆ ಅನ್ನುವಂತಹ ಕುತೂಹಲ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ.